ಹಲೋ ಎವ್ರಿವನ್, ವೆಲ್ಕಮ್ ಟು ವರ್ಷಸ್ ಕಿಚನ್. ಈ ನ್ಯೂ ಇಯರ್ಗೆ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಬನಾನಾ ಕೇಕ್ ಹೇಗೆ ಮಾಡೋದು ನೋಡೋಣ. ಇದು ತಿನ್ನೋಕ್ಕೆ ತುಂಬ ರುಚಿಕರವಾಗಿರುತ್ತೆ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಬಳಸಿ ಸುಲಭವಾಗಿ ಮಾಡ್ಬೋದು. ಹೇಗೆ ಸಾಫ್ಟಾಗಿ ಸ್ಪಾಂಜಿಯಾಗಿದೆ ನೋಡಿ. ಇನ್ನೇಕೆ ತಡ, ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ 2 ದೊಡ್ಡ ಬಾಳೆಹಣ್ಣು ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ 4 ಏಲಕ್ಕಿ ಬಾಳೆಹಣ್ಣು ತೊಗೋಬೋದು. ನೋಡಿ, ಬಾಳೆಹಣ್ಣನ್ನು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಆವಾಗಲೇ ಕೇಕು ಚೆನ್ನಾಗಿ ಬರೋದು. ನೋಡಿ, ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಪಕ್ಕಕ್ಕಿಡಿ. ಇವಾಗ ಇನ್ನೊಂದು ಬೌಲ್ಗೆ 2 ಕೋಳಿ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇಲ್ಲಿ ಬೀಟರೇ ಇರಬೇಕಂತೇನು ಅವಶ್ಯಕತೆ ಇಲ್ಲ, ವಿಸ್ಕರ್ ಇದ್ದರೂ ವಿಸ್ಕರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ವಿಸ್ಕರ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕೋಳಿ ಮೊಟ್ಟೆನ ಬೀಟ್ ಮಾಡ್ಕೋಬೋದು. ಮೊಟ್ಟೆ ಎಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ ಸಕ್ಕರೆ ಅರ್ಧ ಕಪ್ಪೇ ಹಾಕ್ತಾಯಿದ್ದೀನಿ. ಮೈಲ್ಡಾಗಿ ಸ್ವೀಟ್ ಇರೋರಿಗಾದರೆ ಸಾಕು. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ ಬೇಕು ಅನ್ನೋರು 2 ಸ್ಪೂನ್ ಹಾಕ್ಕೋಬೋದು. ಇವಾಗ ಅದಕ್ಕೆ ಮೊದಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ 2 ಬಾಳೆಹಣ್ಣು ಹಾಕಿ ಕಲಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕಲಸಿದ್ದಾದಮೇಲೆ 1/4 ಕಪ್ಪು ಅಡುಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟು ಒಂದು ಜರಡಿ ತೊಗೊಂಡು 1 ಕಪ್ ಆಗೋಷ್ಟು ಮೈದಾ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನು ಕೋಕೋ ಪೌಡರು, 1 ಸ್ಪೂನು ಬೇಕಿಂಗ್ ಪೌಡರು, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕಿ ಜರಡಿ ಇಟ್ಕೊಳ್ಳಿ, ಗಂಟಿಲ್ದಿರ. ನೋಡಿ, ಜರಡಿ ಹಿಡ್ದಾಗಿದೆ. ವಿಸ್ಕರ್ ತಗೊಂಡು ಒಂದೇ ಮೋಷನಲ್ಲಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಸಿದ್ದಾದಮೇಲೆ ಇವಾಗ ಅದಕ್ಕೆ ಒಂದು 1/4 ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡು ಹಾಲು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಚಾಕೋ ಚಿಪ್ ಹಾಕ್ತಾಯಿದ್ದೀನಿ. ಬೇಕು ಅನ್ನೋರು ಹಾಕ್ಕೋಬೋದು, ನೆಸಸರಿ ಏನಿಲ್ಲ. ಇಲ್ಲಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಒಂದೇ ಮೋಷನಲ್ಲಿ ಕಲಸಿ ಬ್ಯಾಟರ್ನ ಈ ರೀತಿ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಕೇಕ್ ಮಾಡೋಕ್ಕೆ ಬ್ರೆಡ್ ಮೋಲ್ಡ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಕೇಕ್ ಮೋಲ್ಡ್ ಬೇಕಾದ್ರೆ ತೊಗೋಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಬಟರ್ ಪೇಪರ್ ಹಾಕಿ, ಆ ಬಟರ್ ಪೇಪರ್ಗೂ ಸ್ವಲ್ಪ ಎಣ್ಣೆ ಸವರಿ. ಈ ಟೈಮಲ್ಲಿ ಅವನ್ನ 180 ಡಿಗ್ರಿ ಇಟ್ಟು 5 to 6 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೊಳ್ಳಿ. ರೆಡಿ ಮಾಡಿಟ್ಕೊಂಡಿರೋಂಥ ಕೇಕ್ ಬ್ಯಾಟರ್ನ ಮೋಲ್ಡ್ಗೆ ಹಾಕಿ 2 ರಿಂದ 3 ಸಾರಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಬಬಲ್ಸ್ ಫಿಲ್ ಆಗುತ್ತೆ. ಟ್ಯಾಪ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಚಾಕೋ ಚಿಪ್ ಹಾಕಿ ಪ್ರೀ ಹೀಟ್ ಮಾಡ್ಕೊಂಡಿರೋ ಅವನ್ನಲ್ಲಿ ಇಡಿ. ಇಲ್ಲಿ ಅವನ್ನು 40 ಮಿನಿಟ್ಸು 180 ಡಿಗ್ರಿಲಿಟ್ಟು ಬೇಕ್ ಮಾಡ್ಕೊಳ್ಳಿ. ನೋಡಿ, 40 ನಿಮಿಷ ಆಗಿದೆ. ಕೇಕು ಚೆನ್ನಾಗಿ ಬೇಕಾಗಿದೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ನೋಡಿ, ಕೇಕು ತಣ್ಣಗಾಗಿದೆ. ಇವಾಗ ಅದನ್ನು ಡಿಮೋಲ್ಡ್ ಮಾಡೋಣ. ಡಿಮೋಲ್ಡ್ ಮಾಡೋಕ್ಕಿಂತ ಮುಂಚೆ ಸೈಡ್ಸಲ್ಲೆಲ್ಲ ಕಟ್ ಮಾಡ್ಕೊಳ್ಳಿ. ಡಿಮೋಲ್ಡ್ ಮಾಡ್ಕೊಂಡಿದ ನಂತರ ಕೇಕಿಗೆ ಹಾಕಿರೋ ಬಟರ್ ಪೇಪರ್ನ ರಿಮೂವ್ ಮಾಡ್ಕೊಳ್ಳಿ. ಬಿಸಿಯಾಗಿರ್ಬೇಕಾದ್ರೆ ಕೇಕ್ ಕಟ್ ಮಾಡಿಕೊಂಡ್ರೆ ಸೈಡ್ಸಲ್ಲೆಲ್ಲ ಪೀಸಸ್ ಆಗಿಬಿಡುತ್ತೆ. ಅದರಿಂದ ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಂಡ್ರೆ ಬನಾನಾ ಕೇಕು ರೆಡಿ ಆಗುತ್ತೆ. ಈ ನ್ಯೂ ಇಯರ್ಗೆ ಈ ರುಚಿಯಾದಂಥ ಬನಾನಾ ಕೇಕು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.